ಏನು ಬಿಡದಿ ಹೋಬಳಿಯಲ್ಲಿ ಪಂಚಕಾರನಹಳ್ಳಿ ಮತ್ತು ಬೈರಮಂಗಲ ಪಂಚಾಯಿತಿಗಳ 7,500 ಎಕರೆ ಟೌನ್ಶಿಪ್ ಮಾಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಅದು ನಿಜವಾಗ್ಲೂ ಕೂಡ ಮಲೆನಾಡಿನ ಸ್ವರ್ಗ ಬಿಡದಿ. ಅಷ್ಟೊಂದು ಯಥೇಚ್ಛವಾದಂಥ ಮರ ಗಿಡಗಳು, ಹೈನುಗಾರಿಕೆ, ಅಡಿಕೆ, ತೆಂಗು, ನೇರಳೆ ಎಲ್ಲ ಉಪಕಸಬುಗಳು ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ಕೂಡ 1 ಎಕರೆ 2 ಎಕರೆ ಅರ್ಧ ಎಕರೆ ರೈತರೇ ಇರೋದು, ಮತ್ತೆ ಯಾರು ದೊಡ್ಡ ರೈತರು ಯಾರು ಇಲ್ಲ ಅಲ್ಲಿ. ಈ ವಿಚಾರದ ಬಗ್ಗೆ ನಾವೊಂದು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಬಿ ಗೋಪಾಲ್ ಗೌಡರ ನೇತೃತ್ವದಲ್ಲಿ 4 ಜನರು ಒಂದು ಸಮಿತಿ ಹಿಯರಿಂಗ್ ಮಾಡಿದ್ರು. ಪಬ್ಲಿಕ್ ಹಿಯರಿಂಗ್ನಲ್ಲಿ ಅಲ್ಲಿಯ ಭಾಗದ 80 ಭಾಗ ರೈತರು ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣ ಖಾತೆದಾರನ್ನ ವಿವರವಾಗಿ ಹಿಯರಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದು 80 ಭಾಗ ನಮ್ದು ಒಪ್ಪಿಗೆ ಇಲ್ಲ ಅಂತ ಹೇಳಿ. ಟೋಟಲ್ ಬಿಡದಿ ಟೌನ್ಶಿಪ್ ಯೋಜನೆ ವ್ಯಾಪ್ತಿಯ 80 ಭಾಗ. ಇವ್ರು ಯಾವುದೋ 1 ಹಳ್ಳಿ 2 ಹಳ್ಳಿ ಇದರಲ್ಲಿ ನಮಗೆ 80 ಭಾಗ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಹಸಿ ಸುಳ್ಳು ಹೇಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಇದು ಒಂದ್ಸಲ ರಾಜಕೀಯ ಪಕ್ಷಗಳು ಬಯಲಾಟದ ತರ ಜನರಿಗೆ ಮನರಂಜನೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ರಾಜಕೀಯ ಮೇಲಾಟಕ್ಕೋಸ್ಕರನ ಇದು JDS ಕಾಂಗ್ರೆಸ್ ಅಥವಾ BJPಯ ಪ್ರಶ್ನೆ ಅಲ್ಲ. ಇದು ಪಕ್ಷದ ಪ್ರಶ್ನೆ ಅಲ್ಲ, ರೈತರ ಪ್ರಶ್ನೆ, ರೈತರ ಜೀವನದ ಪ್ರಶ್ನೆ, ಪರಿಸರದ ಪ್ರಶ್ನೆ, ರೈತರ ಹೊಟ್ಟೆಪಾಡಿನ ಪ್ರಶ್ನೆ. ಇದು ಎಲ್ಲದನ್ನೂ ಕೂಡ ಇವತ್ತು ಗಣನೆಗೆ ತಗೊಂಡು ಇವತ್ತು ನಿಜವಾದ ಹೋರಾಟ ಮೊದಲಿಂದನೂ ಪ್ರಾರಂಭ ಆಗಿದೆ. ಆದ್ರೆ ಅವರೆಲ್ಲರೂ ಕೂಡ ಬೆಂಬಲ ಕೊಡ್ತೀವಿ ಅಂತ ಬಂದಾಗ ಬೇಡ ಅನ್ನಕ್ಕಾಗಲ್ಲ, ಬಂದಿದ್ದಾರೆ, ಹೋಗಿದ್ದಾರೆ. ನಿಜವಾದ ಹೋರಾಟ ಈಗ ರೈತರು ಮತ್ತೆ ಏನು ಅಲ್ಲಿಯ ಹೋರಾಟ ಸಮಿತಿಯವರು ಮತ್ತು ಸಂಯುಕ್ತ ಹೋರಾಟ ನಾವು ಪ್ರಾರಂಭ ಕೈಗೆತ್ಕೊಂಡು ಬಹಳ ಸಾಗಿದೆ. ಇವತ್ತು ಬಿಡದಿ ವಿಧಾನಸೌಧ ಚಲೋ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ 25ನೇ ತಾರೀಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆ ಬಿಡದಿ ಭಾಗದ ಸಂಪೂರ್ಣ ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲೇ ತನಕ ರಾಜಕೀಯ ಪಕ್ಷಗಳ ಸಭೆಯಲ್ಲಿ ಯಾರ್ಯಾರೋ ಭಾಗವಹಿಸಿದ್ರು, ಅವ್ರ ಪಕ್ಷಗಳವ್ರು ಭಾಗವಹಿಸಿದ್ರು, ಆದ್ರೆ ಆ ರೈತರು ಭಾಗವಹಿಸಿರಲಿಲ್ಲ. ಈಗ ಸಂಪೂರ್ಣ ಭಾಗವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಸಮಿತಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟರು, ಆದ್ರೆ ಸರ್ಕಾರಿ ಆದೇಶ ಹೊರಬಿದ್ದಿಲ್ಲ. ಅವರು ಸಮಿತಿ ನೇಮಕ ಮಾಡಬೇಕು. ಅವರು ಯಾರು ಜಮೀನು ಕೊಡಲ್ಲ ಅಂತಾರೋ ನಾವು ಅವ್ರು ತಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಅಧಿಕೃತವಾಗಿ ದಾಖಲೆ ಆಗ್ಬೇಕು. ಆದ್ರಿಂದ ಆ ಸಮಿತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಲ ವಿಧಾನಸೌಧ ಚಲೋ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೌನ್ಶಿಪ್ ಮಾಡಬಾರ್ದು ಅಂತಾನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಸಮಾವೇಶಕ್ಕೆ ಬರೀ ರೈತರಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ರೈತರು, ಕಾರ್ಮಿಕರು, ಆದ್ರಿಂದ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು, ಮತ್ತೆ ಊಟ ಮಾಡೋ ಅಂಥವ್ರು, ರೈತ ಬೆಳೆದಂತ ಆಹಾರ ಪದಾರ್ಥಗಳನ್ನ ಯಾರ್ಯಾರು ಊಟ ಮಾಡ್ತಾರೆ ಅವರೆಲ್ಲರೂ ಕೂಡ ಏನು ನಾವು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದಾರೆ. ಅದು ಇದೆ. ನಾವು ರೈತರು ಯಾವುದೇ ಕೇಸ್ಗಳಿಗೆ ನಾವೇನು ಹೆದರೋರಲ್ಲ, ಬಗ್ಗೋರಲ್ಲ. ಈ ಕೇಸ್ ಮೊದಲಿಂದನೂ ಕೂಡ ಬೇಕಾದಷ್ಟು ಕೇಸ್ ಹಾಕಿ ಆ ಕೇಸ್ಗಳಿಂದ ಜನರನ್ನ ಅಧೀರ ಮಾಡಬೇಕು, ಅವ್ರನ್ನ ಭಯ ಹುಟ್ಟಿಸ್ಬೇಕು ಅಂತಕ್ಕಂಥ ಸರ್ಕಾರದ ಕುತಂತ್ರ. ಆದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡದಿಯ ಬೈರಮಂಗಲ ಮತ್ತು ಕಂಚನಹಳ್ಳಿ ಮಹಿಳೆಯರು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ, ಪೊರಕೆ ಸೇವೆ ಮಾಡಿದೀವಿ, ನಾಳೆ ಒನಕೆ ಸೇವೆ ಮಾಡ್ತೀವಿ, ಬರ್ರಿ ಯಾರು ಬರ್ತೀರಿ ಅಂತ ಹೇಳಿ ಓಪನ್ ಮುಖ್ಯಮಂತ್ರಿ ಸವಾಲಾಗ್ತಾ ಇದ್ದಾರೆ. ಈಗಿನ ಕ್ಷೇತ್ರ ಶಾಸಕ ಮಂತ್ರಿ ಸವಾಲಾಗ್ತಾ ಇದ್ದಾರೆ. ಯಾರು ಕೂಡ ಅಲ್ಲೇನು ಆ ಬಿಡದಿ ಹೋಬಳಿಯವರು 1.5 ವರ್ಷದಿಂದ ಏನ್ ಚಳವಳಿ ಮಾಡ್ತಾ ಇದ್ದಾರೆ, ಅವ್ರೇನು ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ. ಅವರು ಯಾವುದೇ ಕಾರಣಕ್ಕೂ ನಾವು ಹೆದರೋದು ಇಲ್ಲ. ನೋಡೋಣ ಎಷ್ಟು ಕೇಸ್ ಹಾಕ್ತಾರೋ ಹಾಕ್ಲಿ, ಒಂದಲ್ಲ ಒಂದ್ ದಿವಸ ತಕೊಂಡ್ಲೇಬೇಕಾಗತ್ತೆ. ಅದು ಮುಂದೆ ಒತ್ತಾಯ ಮಾಡೋದು, ಅದನ್ನು ಒತ್ತಾಯ ಮಾಡ್ತಿ ಕೇಸು ತಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನೇಮಕ ಮಾಡಬೇಕು. ಅವರೇ ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದ ನೇಮಕ ಮಾಡ್ಲಿ, ಆಯ್ತು, ಅಧಿಕೃತವಾಗಿ ದಾಖಲೆ ಮಾಡ್ಲಿ. ಇಲ್ಲೇ ತನಕ ಯಾಕೆ ಮಾತಾಡ್ಲಿಲ್ಲ? ಇಲ್ಲೇ ತನಕ ಅವ್ರಿಗೆ ಯಾರು ಕೊಡ್ತೀವಿ ಅನ್ನೋರು 10 ಜನ ಕೂರ್ಸ್ಕೊಂಡು ಮಾತಾಡಿದ್ರೆ ಹೊರತು ಕೊಡಲ್ಲ ಅನ್ನೋರ್ನ ಯಾಕೆ ಮೀಟಿಂಗ್ ಕರೀಲಿಲ್ಲ? ಅವ್ರ ಜೊತೆ ಯಾಕೆ ಸಂವಾದ ಏರ್ಪಡಿಸ್ಲಿಲ್ಲ? ಅವರು ಎಲ್ಲ ತನಕ ಯಾಕೆ ಮಾತಾಡ್ಲಿಲ್ಲ?
ಈಗಲಾರು ಕೂಡ ಏನ್ ಸಮಿತಿ ಇದೆ, ಸಮಿತಿ ಮುಂದಾರು ಕೂಡ ದಾಖಲು ಮಾಡಕ್ಕೆ ರೈತರ ಅಭಿಪ್ರಾಯ ದಾಖಲು ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿ, ಸಮಿತಿ ಬೇಗ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ಒಂದನೇದು. ಎರಡನೇದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮುಂದೆ ಅಹಿಂಸಾತ್ಮಕ ಮಾಡೋರಿಗೆ ಕೇಸ್ ಹಾಕಬಾರ್ದು. ಈಗ ಹಾಕಿರೋ ಕೇಸನ್ನು ವಾಪಸ್ ಪಡಿಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ.